ಪಾವಗಡ, ಕೋಟೆಗಳ, ದೇವಾಲಯಗಳ ಮತ್ತು ಶ್ರಮಜೀವಿ ರೈತರ ನಾಡು. ಪಾವಗಡವು ಕರ್ನಾಟಕದ ತುಮಕೂರು ಜಿಲ್ಲೆಯ ಐತಿಹಾಸಿಕ ತಾಲ್ಲೂಕುಗಳಲ್ಲಿ ಒಂದಾಗಿದೆ. ಆಂಧ್ರಪ್ರದೇಶದ ಗಡಿಭಾಗದ ಸಮೀಪದಲ್ಲಿರುವ ಪಾವಗಡವು ಒಣಭೂಮಿ, ಪುರಾತನ ಬೆಟ್ಟಗಳು, ಕೋಟೆಗಳು, ದೇವಾಲಯಗಳು, ಕೃಷಿ ಹಾಗೂ ಗ್ರಾಮೀಣ ಸಂಸ್ಕೃತಿಗೆ ಪ್ರಸಿದ್ಧವಾಗಿದೆ. ಕಡಿಮೆ ಮಳೆಯ ಪ್ರದೇಶವಾಗಿದ್ದರೂ ಇಲ್ಲಿನ ಜನರು ತಮ್ಮ ಪರಿಶ್ರಮ, ಏಕತೆ ಮತ್ತು ಸಂಪ್ರದಾಯಬದ್ಧ ಜೀವನಶೈಲಿಗೆ ಹೆಸರುವಾಸಿಯಾಗಿದ್ದಾರೆ. ಪಾವಗಡ ಎಂಬ ಹೆಸರಿನ ಅರ್ಥ. ಪಾವಗಡ ಎಂಬ ಹೆಸರು ಇಲ್ಲಿನ ಪುರಾತನ ಬೆಟ್ಟದ ಕೋಟೆಯಿಂದ ಬಂದಿರಬಹುದು ಎಂದು ನಂಬಲಾಗಿದೆ. ಕೆಲವು ಇತಿಹಾಸಕಾರರು ಈ ಹೆಸರಿನಲ್ಲಿ ಕನ್ನಡ ಮತ್ತು ತೆಲುಗು ಸಂಸ್ಕೃತಿಗಳ ಪ್ರಭಾವವಿದೆ ಎಂದು ಹೇಳುತ್ತಾರೆ, ಏಕೆಂದರೆ ಈ ಪ್ರದೇಶವು ದೀರ್ಘಕಾಲದಿಂದ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಸಂಸ್ಕೃತಿಗಳನ್ನು ಹಂಚಿಕೊಂಡಿದೆ. ಕರ್ನಾಟಕದ ತುಮಕೂರು ಜಿಲ್ಲೆಯ ಗಡಿಭಾಗದಲ್ಲಿರುವ ಪಾವಗಡವು ಪ್ರಾಚೀನ ಕಾಲದಿಂದಲೇ ಮಹತ್ವ ಪಡೆದ ಪ್ರದೇಶವಾಗಿದೆ. ಬೆಟ್ಟಗಳು, ಕೋಟೆಗಳು, ಕಲ್ಲಿನ ರಚನೆಗಳು ಮತ್ತು ಯುದ್ಧತಂತ್ರಕ್ಕೆ ಅನುಕೂಲಕರವಾದ ಭೌಗೋಳಿಕ ಸ್ಥಾನಮಾನದಿಂದ ಪಾವಗಡವು ಅನೇಕ ರಾಜರ ಆಳ್ವಿಕೆಗೆ ಒಳಪಟ್ಟಿತ್ತು. ಪಾವಗಡ ಎಂಬ ಹೆಸರಿನ ಅರ್ಥವೇ ಬೆಟ್ಟದ ಕೋಟೆ ಎಂದು ಕೆಲವು ಇತಿಹಾಸಕಾರರು ವಿವರಿಸುತ್ತಾರೆ. 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಬಲಿಷ್ಠ ರಾಜ್ಯವಾಗಿ ಬೆಳೆಯಿತು. ಹರಿಹರ ಮತ್ತು ಬುಕ್ಕರಾಯರು ಸ್ಥಾಪಿಸಿದ ಈ ಸಾಮ್ರಾಜ್ಯವು ಕರ್ನಾಟಕದ ಬಹುಭಾಗವನ್ನು ತನ್ನ ಆಡಳಿತಕ್ಕೆ ಸೇರಿಸಿಕೊಂಡಿತು. ಆ ಸಮಯದಲ್ಲಿ ಪಾವಗಡವು ಪ್ರಮುಖ ಗಡಿಭಾಗದ ಕೋಟೆಯಾಗಿ ಬೆಳೆಯಿತು. ವಿಜಯನಗರ ರಾಜರು ತಮ್ಮ ರಾಜ್ಯದ ರಕ್ಷಣೆಗೆ ಅನೇಕ ಕೋಟೆಗಳನ್ನು ನಿರ್ಮಿಸಿದರು. ಪಾವಗಡದ ಬೆಟ್ಟದ ಕೋಟೆಯು ಸೈನಿಕ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿತ್ತು. ವಿಜಯನಗರ ಸಾಮ್ರಾಜ್ಯದಲ್ಲಿ ನಾಯಕ ಅಥವಾ ಪಾಳೆಗಾರ ವ್ಯವಸ್ಥೆ ಪ್ರಚಲಿತದಲ್ಲಿತ್ತು. ರಾಜರು ತಮ್ಮ ವಿಶ್ವಾಸಾರ್ಹ ಸೇನಾಧಿಕಾರಿಗಳಿಗೆ ಪ್ರದೇಶಗಳನ್ನು ಆಡಳಿತಕ್ಕೆ ನೀಡುತ್ತಿದ್ದರು. ಇವರು ತೆರಿಗೆ ಸಂಗ್ರಹ, ಸೇನೆ ನಿರ್ವಹಣೆ ಮತ್ತು ಕೋಟೆಗಳ ರಕ್ಷಣೆಯನ್ನು ನೋಡಿಕೊಳ್ಳುತ್ತಿದ್ದರು. ಪಾವಗಡದಲ್ಲಿಯೂ ಇದೇ ರೀತಿಯ ಪಾಳೆಗಾರರ ಆಡಳಿತ ನಡೆಯುತ್ತಿತ್ತು. ಪಾವಗಡದ ಇತಿಹಾಸದಲ್ಲಿ ಪಾಳೆಗಾರರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಇವರು ಕೇವಲ ಆಡಳಿತಗಾರರು ಮಾತ್ರವಲ್ಲ, ಯೋಧರು, ಕೋಟೆ ನಿರ್ಮಾಪಕರು ಮತ್ತು ಜನರ ರಕ್ಷಕರಾಗಿದ್ದರು. ಅವರು ಕೋಟೆಗಳ ರಕ್ಷಣೆ ಮಾಡುತ್ತಿದ್ದರು, ಯುದ್ಧ ಸಮಯದಲ್ಲಿ ಸೇನೆ ಒದಗಿಸುತ್ತಿದ್ದರು, ತೆರಿಗೆ ಸಂಗ್ರಹಿಸುತ್ತಿದ್ದರು ಹಾಗೂ ಕೆರೆ, ಕಾಲುವೆ ಮತ್ತು ದೇವಾಲಯಗಳ ನಿರ್ಮಾಣಕ್ಕೆ ಸಹಕಾರ ನೀಡುತ್ತಿದ್ದರು. ಪಾವಗಡದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಪಾಳೆಗಾರರು ಅನೇಕ ಕೆರೆಗಳು ಮತ್ತು ದೇವಾಲಯಗಳನ್ನು ನಿರ್ಮಿಸಿದರು ಎಂದು ಸ್ಥಳೀಯ ಕಥೆಗಳು ಹೇಳುತ್ತವೆ. ಪಾವಗಡದ ಬೆಟ್ಟದ ಮೇಲೆ ನಿರ್ಮಿಸಲಾದ ಕೋಟೆಯು ಆ ಕಾಲದ ಸೈನಿಕ ತಂತ್ರಜ್ಞಾನಕ್ಕೆ ಸಾಕ್ಷಿಯಾಗಿದೆ. ಈ ಕೋಟೆಯಿಂದ ದೂರದ ಪ್ರದೇಶಗಳನ್ನು ಗಮನಿಸಬಹುದಾಗಿತ್ತು. ಶತ್ರುಗಳು ಬರುತ್ತಿದ್ದರೆ ಕಾವಲುಗಾರರು ತಕ್ಷಣ ಮಾಹಿತಿ ನೀಡುತ್ತಿದ್ದರು. ಎತ್ತರದ ಕಲ್ಲಿನ ಬೆಟ್ಟದ ಮೇಲೆ ನಿರ್ಮಿಸಲಾದ ಈ ಕೋಟೆಯಲ್ಲಿ ಬಲವಾದ ಕಲ್ಲಿನ ಗೋಡೆಗಳು, ಕಾವಲು ಗೋಪುರಗಳು, ರಹಸ್ಯ ದಾರಿಗಳು ಮತ್ತು ಮಳೆನೀರು ಸಂಗ್ರಹ ವ್ಯವಸ್ಥೆ ಇತ್ತು. ಈ ಕೋಟೆಯು ಅನೇಕ ಯುದ್ಧಗಳನ್ನು ಕಂಡಿದೆ ಎಂದು ಸ್ಥಳೀಯ ಜನಪದ ಕಥೆಗಳು ಹೇಳುತ್ತವೆ. ವಿಜಯನಗರ ಸಾಮ್ರಾಜ್ಯ ಕುಸಿದ ನಂತರ ಪಾವಗಡ ಪ್ರದೇಶವು ವಿವಿಧ ಸ್ಥಳೀಯ ನಾಯಕರ ಆಡಳಿತಕ್ಕೆ ಒಳಪಟ್ಟಿತು. ನಂತರ ಮೈಸೂರು ಒಡೆಯರ ಆಳ್ವಿಕೆಗೆ ಸೇರಿತು. ಮೈಸೂರು ರಾಜ್ಯದ ಕಾಲದಲ್ಲಿ ಕೃಷಿ, ದೇವಾಲಯಗಳು ಮತ್ತು ಗ್ರಾಮೀಣ ಆಡಳಿತಕ್ಕೆ ಹೆಚ್ಚು ಮಹತ್ವ ನೀಡಲಾಯಿತು. ಪಾವಗಡದ ಜನರು ಮುಖ್ಯವಾಗಿ ಕೃಷಿಯನ್ನೇ ಜೀವನಾಧಾರವಾಗಿಸಿಕೊಂಡಿದ್ದರು. ಮೈಸೂರು ಸಾಮ್ರಾಜ್ಯದ ಬಲಿಷ್ಠ ಆಡಳಿತಗಾರರಾದ ಹೈದರ ಅಲಿ ಮತ್ತು ಟಿಪ್ಪು ಸುಲ್ತಾನರ ಕಾಲದಲ್ಲಿಯೂ ಪಾವಗಡ ಪ್ರದೇಶಕ್ಕೆ ಸೈನಿಕ ಮಹತ್ವ ಇತ್ತು. ಗಡಿಭಾಗವಾಗಿದ್ದರಿಂದ ಈ ಪ್ರದೇಶದಲ್ಲಿ ಸೇನಾ ಚಟುವಟಿಕೆಗಳು ಹೆಚ್ಚಾಗಿದ್ದವು. ಟಿಪ್ಪು ಸುಲ್ತಾನನ ಕಾಲದಲ್ಲಿ ಕೋಟೆಗಳ ರಕ್ಷಣೆಯನ್ನು ಮತ್ತಷ್ಟು ಬಲಪಡಿಸಲಾಯಿತು ಎಂದು ಕೆಲವು ಇತಿಹಾಸ ದಾಖಲೆಗಳು ಸೂಚಿಸುತ್ತವೆ. ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ತಮ್ಮ ಆಳ್ವಿಕೆಯನ್ನು ವಿಸ್ತರಿಸಿದ ನಂತರ ಪಾಳೆಗಾರರ ಶಕ್ತಿ ನಿಧಾನವಾಗಿ ಕುಗ್ಗಿತು. ಅನೇಕ ಕೋಟೆಗಳು ತಮ್ಮ ಮಹತ್ವ ಕಳೆದುಕೊಂಡವು. ಆದರೂ ಪಾವಗಡದ ಜನರು ತಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿಕೊಂಡರು. ಬ್ರಿಟಿಷರ ಕಾಲದಲ್ಲಿ ರಸ್ತೆ, ಆಡಳಿತ ಮತ್ತು ತೆರಿಗೆ ವ್ಯವಸ್ಥೆಯಲ್ಲಿ ಬದಲಾವಣೆಗಳು ಬಂದವು. ರಾಜರ ಆಡಳಿತ ಬದಲಾಗಿದ್ದರೂ ಪಾವಗಡದ ಜನರ ಜೀವನದಲ್ಲಿ ಕೃಷಿಯೇ ಪ್ರಮುಖವಾಗಿತ್ತು. ಕಡಲೆಕಾಯಿ, ರಾಗಿ, ಜೋಳ, ಸೂರ್ಯಕಾಂತಿ ಮತ್ತು ಸಿರಿಧಾನ್ಯಗಳು ಇಲ್ಲಿನ ಪ್ರಮುಖ ಬೆಳೆಗಳಾಗಿದ್ದವು. ಕಡಿಮೆ ಮಳೆಯ ನಡುವೆಯೂ ಇಲ್ಲಿನ ರೈತರು ತಮ್ಮ ಪರಿಶ್ರಮದಿಂದ ಬದುಕನ್ನು ಕಟ್ಟಿಕೊಂಡರು. ಪಾವಗಡದಲ್ಲಿ ಅನೇಕ ಪುರಾತನ ದೇವಾಲಯಗಳಿವೆ. ಪಾಳೆಗಾರರು ಮತ್ತು ರಾಜರು ದೇವಾಲಯಗಳಿಗೆ ದೇಣಿಗೆ ನೀಡಿ ಧಾರ್ಮಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುತ್ತಿದ್ದರು. ಎನ್. ಹೊಸಕೋಟೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ, ಶನಿ ಮಹಾತ್ಮ ದೇವಾಲಯ ಮತ್ತು ಕೋಟೆ ಆಂಜನೇಯ ಸ್ವಾಮಿ ದೇವಾಲಯಗಳು ಇಂದಿಗೂ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತವೆ. ಇಂದು ಪಾವಗಡವು ಕೃಷಿ ಮತ್ತು ಸೌರಶಕ್ತಿ ಯೋಜನೆಗಳಿಂದ ವಿಶ್ವದ ಗಮನ ಸೆಳೆದಿದೆ. ಪಾವಗಡ ಸೌರ ಉದ್ಯಾನವು ಕರ್ನಾಟಕದ ಹೆಮ್ಮೆಯಾಗಿದೆ. ಒಂದು ಕಾಲದಲ್ಲಿ ರಾಜರು ಮತ್ತು ಯೋಧರ ನಾಡಾಗಿದ್ದ ಪಾವಗಡ ಇಂದು ಅಭಿವೃದ್ಧಿಯ ಹೊಸ ದಾರಿಯಲ್ಲಿ ಸಾಗುತ್ತಿದೆ.
ಪಾವಗಡದ ಇತಿಹಾಸವು ಕೇವಲ ರಾಜರು ಮತ್ತು ಯುದ್ಧಗಳ ಕಥೆಯಲ್ಲ, ಅದು ಸಾಹಸ, ಪರಿಶ್ರಮ, ಸಂಸ್ಕೃತಿ ಮತ್ತು ಜನರ ಬದುಕಿನ ಗಾಥೆಯಾಗಿದೆ. ವಿಜಯನಗರ ಸಾಮ್ರಾಜ್ಯದಿಂದ ಮೈಸೂರು ಅರಸರ ಕಾಲದವರೆಗೆ ಪಾವಗಡವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿದೆ. ಬೆಟ್ಟದ ಕೋಟೆಗಳು, ಪಾಳೆಗಾರರ ಸಾಹಸ ಮತ್ತು ರೈತರ ಶ್ರಮ ಇಂದಿಗೂ ಪಾವಗಡದ ಗುರುತಾಗಿ ಉಳಿದಿವೆ. ಪಾವಗಡದ ಪ್ರಮುಖ ಐತಿಹಾಸಿಕ ತಾಣಗಳಲ್ಲಿ ಪಾವಗಡದ ಬೆಟ್ಟದ ಕೋಟೆ ಅತ್ಯಂತ ಪ್ರಸಿದ್ಧವಾಗಿದೆ. ಕರ್ನಾಟಕದ ಗಡಿಭಾಗದಲ್ಲಿರುವ ಈ ಪುರಾತನ ಕೋಟೆಯು ಅನೇಕ ಶತಮಾನಗಳ ಇತಿಹಾಸವನ್ನು ತನ್ನೊಳಗೆ ಉಳಿಸಿಕೊಂಡಿದೆ. ದೂರದಿಂದ ನೋಡಿದಾಗಲೇ ಆಕಾಶ ಮುಟ್ಟುವಂತೆ ಕಾಣುವ ಕಲ್ಲಿನ ಬೆಟ್ಟದ ಮೇಲಿರುವ ಈ ಕೋಟೆ ಪ್ರಾಚೀನ ರಾಜರ ಸಾಮರ್ಥ್ಯ, ಯುದ್ಧತಂತ್ರ ಮತ್ತು ವಾಸ್ತುಶಿಲ್ಪದ ಮಹತ್ವವನ್ನು ತಿಳಿಸುತ್ತದೆ. ಹಳೆಯ ಕಾಲದಲ್ಲಿ ರಾಜ್ಯಗಳ ರಕ್ಷಣೆಗೆ ಬೆಟ್ಟಗಳ ಮೇಲೆ ಕೋಟೆಗಳನ್ನು ನಿರ್ಮಿಸುವ ಪದ್ಧತಿ ಇತ್ತು. ಅದೇ ರೀತಿಯಲ್ಲಿ ಪಾವಗಡ ಕೋಟೆಯನ್ನು ಕಲ್ಲಿನ ಬೃಹತ್ ಬೆಟ್ಟಗಳ ಮೇಲೆ ನಿರ್ಮಿಸಲಾಗಿತ್ತು. ಎತ್ತರದ ಪ್ರದೇಶದಲ್ಲಿ ನಿರ್ಮಾಣಗೊಂಡಿದ್ದರಿಂದ ಶತ್ರುಗಳು ದೂರದಿಂದಲೇ ಕಾಣುತ್ತಿದ್ದರು. ಇದರಿಂದ ರಾಜರು ತಮ್ಮ ಸೇನೆಯನ್ನು ಮುಂಚಿತವಾಗಿಯೇ ಸಿದ್ಧಪಡಿಸಿಕೊಳ್ಳಲು ಸಾಧ್ಯವಾಗುತ್ತಿತ್ತು. ಕೋಟೆಯ ಸುತ್ತಲೂ ನಿರ್ಮಿಸಲಾದ ಬಲವಾದ ಕಲ್ಲಿನ ಗೋಡೆಗಳು ಮತ್ತು ಪುರಾತನ ಕಾವಲು ಗೋಪುರಗಳು ಆ ಕಾಲದ ಭದ್ರತಾ ವ್ಯವಸ್ಥೆಯ ಬಲವನ್ನು ತೋರಿಸುತ್ತವೆ. ಕೋಟೆಯೊಳಗೆ ಹೋಗುವ ದಾರಿಗಳು ತಿರುವುಮಿರುವಾಗಿದ್ದು, ಶತ್ರುಗಳು ಸುಲಭವಾಗಿ ಒಳನುಗ್ಗದಂತೆ ವಿನ್ಯಾಸಗೊಳಿಸಲಾಗಿತ್ತು. ಕೆಲವು ಸ್ಥಳಗಳಲ್ಲಿ ರಹಸ್ಯ ದಾರಿಗಳಿದ್ದವು ಎಂದು ಸ್ಥಳೀಯ ಜನಪದ ಕಥೆಗಳು ಹೇಳುತ್ತವೆ. ಯುದ್ಧ ಸಮಯದಲ್ಲಿ ರಾಜರು ಮತ್ತು ಸೈನಿಕರು ಈ ದಾರಿಗಳನ್ನು ಬಳಸಿಕೊಂಡು ರಕ್ಷಣಾತ್ಮಕ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದರು ಎಂಬ ನಂಬಿಕೆ ಇದೆ. ಪಾವಗಡ ಕೋಟೆಯ ಸುತ್ತಲಿನ ಪ್ರಕೃತಿ ಸೌಂದರ್ಯವೂ ಅಷ್ಟೇ ಆಕರ್ಷಕವಾಗಿದೆ. ಬೆಳಗಿನ ಸೂರ್ಯೋದಯದ ಸಮಯದಲ್ಲಿ ಬೆಟ್ಟಗಳ ನಡುವೆ ಹರಡುವ ಕಿರಣಗಳು ಮನಮೋಹಕ ದೃಶ್ಯವನ್ನು ಸೃಷ್ಟಿಸುತ್ತವೆ. ಸಂಜೆ ವೇಳೆಯಲ್ಲಿ ಸೂರ್ಯಾಸ್ತದ ಕೆಂಪು ಬಣ್ಣವು ಕೋಟೆಯ ಕಲ್ಲಿನ ಗೋಡೆಗಳ ಮೇಲೆ ಬೀಳುವಾಗ ಅದ್ಭುತವಾದ ನೋಟ ಕಾಣುತ್ತದೆ. ಈ ದೃಶ್ಯಗಳನ್ನು ನೋಡಲು ಅನೇಕ ಪ್ರವಾಸಿಗರು ಮತ್ತು ಇತಿಹಾಸಾಸಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಈ ಕೋಟೆಯು ಕೇವಲ ಒಂದು ಕಟ್ಟಡವಲ್ಲ, ಅದು ಅನೇಕ ಯುದ್ಧಗಳು, ಸಾಹಸಗಳು ಮತ್ತು ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾಗಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಿಂದ ಮೈಸೂರು ಅರಸರ ಕಾಲದವರೆಗೆ ಅನೇಕ ಆಡಳಿತಗಾರರು ಈ ಕೋಟೆಯನ್ನು ತಮ್ಮ ರಕ್ಷಣಾ ಕೇಂದ್ರವಾಗಿ ಬಳಸಿಕೊಂಡಿದ್ದರು. ಪಾಳೆಗಾರರು ಇಲ್ಲಿ ತಮ್ಮ ಸೇನೆಯನ್ನು ನೆಲೆಗೊಳಿಸಿ ಗಡಿಭಾಗದ ಭದ್ರತೆಯನ್ನು ಕಾಪಾಡುತ್ತಿದ್ದರು. ಕೋಟೆಯ ಸುತ್ತಲಿನ ಪ್ರದೇಶಗಳಲ್ಲಿ ಇಂದಿಗೂ ಹಳೆಯ ಕಾಲದ ಕಲ್ಲಿನ ರಚನೆಗಳು, ಗೋಡೆಗಳ ಅವಶೇಷಗಳು ಮತ್ತು ಕಾವಲು ಗೋಪುರಗಳ ಗುರುತುಗಳು ಕಾಣಿಸುತ್ತವೆ. ಇವುಗಳು ಪಾವಗಡದ ಇತಿಹಾಸವನ್ನು ಜೀವಂತವಾಗಿಟ್ಟಿವೆ. ಹಳೆಯ ಕಾಲದಲ್ಲಿ ಇಲ್ಲಿನ ಜನರು ಮತ್ತು ಸೈನಿಕರು ಮಳೆನೀರು ಸಂಗ್ರಹ ವ್ಯವಸ್ಥೆಯನ್ನು ಬಳಸಿಕೊಂಡು ನೀರಿನ ಕೊರತೆಯನ್ನು ಎದುರಿಸುತ್ತಿದ್ದರು ಎಂಬುದಕ್ಕೂ ಸಾಕ್ಷ್ಯಗಳು ದೊರೆಯುತ್ತವೆ. ಪಾವಗಡ ಕೋಟೆಯು ಹಳೆಯ ರಾಜ್ಯಗಳ ಸಾಹಸ, ಶೌರ್ಯ ಮತ್ತು ರಕ್ಷಣಾ ವ್ಯವಸ್ಥೆಯನ್ನು ಇಂದಿಗೂ ನೆನಪಿಸುತ್ತದೆ. ಇದು ಪಾವಗಡದ ಹೆಮ್ಮೆ ಮಾತ್ರವಲ್ಲ, ಕರ್ನಾಟಕದ ಐತಿಹಾಸಿಕ ಪರಂಪರೆಯ ಅಮೂಲ್ಯ ಸಂಪತ್ತಾಗಿದೆ. ಕೃಷಿ ಮತ್ತು ಆಧ್ಯಾತ್ಮಿಕ ಸಂಸ್ಕೃತಿ. ಪಾವಗಡದ ಜೀವಾಳ. ಪಾವಗಡವನ್ನು ರೈತರ ನಾಡು ಎಂದು ಕರೆಯಲಾಗುತ್ತದೆ. ಇಲ್ಲಿ ಕೃಷಿಯೇ ಜನರ ಜೀವನದ ಮುಖ್ಯ ಆಧಾರವಾಗಿದೆ. ಕಡಿಮೆ ಮಳೆಯ ಪ್ರದೇಶವಾಗಿದ್ದರೂ ಪಾವಗಡದ ರೈತರು ತಮ್ಮ ಪರಿಶ್ರಮ, ಸಹನೆ ಮತ್ತು ಭೂಮಿಯ ಮೇಲಿನ ಪ್ರೀತಿಯಿಂದ ಕೃಷಿಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಹಳೆಯ ಕಾಲದಿಂದಲೇ ಇಲ್ಲಿ ಜನರು ಭೂಮಿಯನ್ನು ತಾಯಿ ಎಂದು ಗೌರವಿಸಿ ಕೃಷಿಯನ್ನು ಪೂಜೆಯಂತೆ ಕಾಣುತ್ತಿದ್ದರು. ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುನ್ನವೇ ರೈತರು ತಮ್ಮ ಹೊಲಗಳತ್ತ ತೆರಳುವ ದೃಶ್ಯ ಪಾವಗಡದ ಗ್ರಾಮೀಣ ಬದುಕಿನ ಒಂದು ಭಾಗವಾಗಿದೆ. ಎತ್ತುಗಳ ಜೋಡಿಯಿಂದ ಹೊಲ ಉಳುಮೆ ಮಾಡುತ್ತಿದ್ದ ಕಾಲದಿಂದ ಹಿಡಿದು ಇಂದಿನ ಯಂತ್ರೋಪಕರಣಗಳ ಬಳಕೆಯವರೆಗೆ ಕೃಷಿಯಲ್ಲಿ ಅನೇಕ ಬದಲಾವಣೆಗಳು ಬಂದರೂ ರೈತರ ಪರಿಶ್ರಮ ಮಾತ್ರ ಎಂದಿಗೂ ಕಡಿಮೆಯಾಗಿಲ್ಲ. ಪಾವಗಡದ ಪ್ರಮುಖ ಬೆಳೆಗಳಲ್ಲಿ ಕಡಲೆಕಾಯಿ ಮೊದಲ ಸ್ಥಾನದಲ್ಲಿದೆ. ಈ ಪ್ರದೇಶದ ಒಣಭೂಮಿಗೆ ಕಡಲೆಕಾಯಿ ಬೆಳೆ ಸೂಕ್ತವಾಗಿರುವುದರಿಂದ ಅನೇಕ ರೈತರು ಇದನ್ನೇ ಮುಖ್ಯ ಬೆಳೆಯಾಗಿ ಬೆಳೆಸುತ್ತಾರೆ. ಜೊತೆಗೆ ರಾಗಿ, ಜೋಳ, ಸೂರ್ಯಕಾಂತಿ ಮತ್ತು ಸಿರಿಧಾನ್ಯಗಳನ್ನು ವ್ಯಾಪಕವಾಗಿ ಬೆಳೆಯಲಾಗುತ್ತದೆ. ಈ ಬೆಳೆಗಳು ಇಲ್ಲಿನ ಜನರ ಆಹಾರ ಪದ್ಧತಿ ಮತ್ತು ಜೀವನಶೈಲಿಯ ಭಾಗವಾಗಿವೆ. ಆದರೆ ಪಾವಗಡದ ಕೃಷಿ ಸುಲಭವಾದುದಲ್ಲ. ಕಡಿಮೆ ಮಳೆಯ ಕಾರಣ ರೈತರು ನೀರಿನ ಕೊರತೆಯನ್ನು ಎದುರಿಸಬೇಕಾಗುತ್ತದೆ. ಮಳೆಗಾಗಿ ಆಕಾಶದತ್ತ ನೋಡುವ ದಿನಗಳು ಇಲ್ಲಿನ ರೈತರ ಬದುಕಿನ ಸಾಮಾನ್ಯ ದೃಶ್ಯವಾಗಿದೆ. ಅನೇಕ ರೈತರು ಬೋರ್ವೆಲ್ಗಳ ಮೇಲೆ ಅವಲಂಬಿತರಾಗಿದ್ದು, ಕೆಲವರು ಕೆರೆಗಳು ಮತ್ತು ನೀರಿನ ಸಂರಕ್ಷಣಾ ವಿಧಾನಗಳನ್ನು ಬಳಸಿ ಕೃಷಿಯನ್ನು ಉಳಿಸಿಕೊಂಡಿದ್ದಾರೆ. ಮಳೆ ಕಡಿಮೆಯಾದ ವರ್ಷಗಳಲ್ಲಿ ಬೆಳೆ ಹಾನಿಯಾಗುವ ಭಯ ಸದಾ ಕಾಡುತ್ತಿರುತ್ತದೆ. ಆದರೂ ರೈತರು ಧೈರ್ಯ ಕಳೆದುಕೊಳ್ಳದೆ ತಮ್ಮ ಹೊಲಗಳಲ್ಲಿ ದುಡಿಯುತ್ತಲೇ ಇರುತ್ತಾರೆ. ಪಾವಗಡದ ರೈತರ ಜೀವನದಲ್ಲಿ ಪ್ರಕೃತಿಯೊಂದಿಗೆ ಆಧ್ಯಾತ್ಮಿಕ ನಂಟು ಬಹಳ ಗಾಢವಾಗಿದೆ. ಮಳೆ ಬರಲಿ, ಬೆಳೆ ಚೆನ್ನಾಗಿರಲಿ, ಗ್ರಾಮದಲ್ಲಿ ಶಾಂತಿ ನೆಲೆಸಲಿ ಎಂಬ ಆಶಯದಿಂದ ಜನರು ದೇವರನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಅದಕ್ಕಾಗಿ ಪಾವಗಡದಲ್ಲಿ ಅನೇಕ ಪುರಾತನ ದೇವಾಲಯಗಳು ಮತ್ತು ಧಾರ್ಮಿಕ ಪರಂಪರೆಗಳು ಬೆಳೆಯುತ್ತಾ ಬಂದಿವೆ.
ಗ್ರಾಮಗಳ ಮಧ್ಯಭಾಗದಲ್ಲಿರುವ ದೇವಾಲಯಗಳು ಕೇವಲ ಪೂಜೆಯ ಸ್ಥಳಗಳಲ್ಲ, ಅವು ಜನರ ಒಗ್ಗಟ್ಟಿನ ಪ್ರತೀಕಗಳಾಗಿವೆ. ಹಬ್ಬಗಳು ಮತ್ತು ಜಾತ್ರೆಗಳ ಸಮಯದಲ್ಲಿ ಗ್ರಾಮವೆಲ್ಲ ಸಂಭ್ರಮದಿಂದ ತುಂಬಿರುತ್ತದೆ. ದೇವಾಲಯಗಳಲ್ಲಿ ನಡೆಯುವ ಪೂಜೆ, ಹರಕೆ, ರಥೋತ್ಸವ, ಭಜನೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರ ಬದುಕಿಗೆ ಹೊಸ ಚೈತನ್ಯವನ್ನು ನೀಡುತ್ತವೆ. ವೈ.ಎನ್. ಹೊಸಕೋಟೆಯ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ, ಶನಿ ಮಹಾತ್ಮ ದೇವಾಲಯ ಮತ್ತು ಇತರ ಪುರಾತನ ದೇವಾಲಯಗಳು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತವೆ. ಈ ದೇವಾಲಯಗಳ ಇತಿಹಾಸವು ಪಾವಗಡದ ಸಂಸ್ಕೃತಿಯೊಂದಿಗೆ ಬೆಸೆದುಕೊಂಡಿದೆ. ಹಳೆಯ ಕಾಲದಲ್ಲಿ ರಾಜರು ಮತ್ತು ಪಾಳೆಗಾರರು ದೇವಾಲಯಗಳಿಗೆ ದೇಣಿಗೆ ನೀಡಿ ಧಾರ್ಮಿಕ ಚಟುವಟಿಕೆಗಳಿಗೆ ಉತ್ತೇಜನ ನೀಡುತ್ತಿದ್ದರು. ಪಾವಗಡದ ಕೃಷಿ ಮತ್ತು ಆಧ್ಯಾತ್ಮಿಕ ಸಂಸ್ಕೃತಿ ಒಂದಕ್ಕೊಂದು ಸಂಬಂಧ ಹೊಂದಿವೆ. ಹೊಲದಲ್ಲಿ ದುಡಿಯುವ ರೈತನ ಕೈಯಲ್ಲಿ ಪರಿಶ್ರಮವಿದ್ದರೆ ಮನಸ್ಸಿನಲ್ಲಿ ದೇವರ ಮೇಲಿನ ಭಕ್ತಿ ಇರುತ್ತದೆ. ಇದೇ ಪಾವಗಡದ ಜನರ ಬದುಕಿನ ನಿಜವಾದ ಶಕ್ತಿ. ಕಷ್ಟಗಳ ನಡುವೆ ಬದುಕನ್ನು ಕಟ್ಟಿಕೊಂಡು, ಭೂಮಿಯನ್ನು ಉಳಿಸಿಕೊಂಡು, ಸಂಸ್ಕೃತಿಯನ್ನು ಕಾಪಾಡಿಕೊಂಡು ಬಂದಿರುವ ಪಾವಗಡದ ಜನರು ಇಂದು ಸಹ ತಮ್ಮ ಪರಂಪರೆಯನ್ನು ಹೆಮ್ಮೆಯಿಂದ ಮುಂದುವರಿಸುತ್ತಿದ್ದಾರೆ. ಪಾವಗಡವು ಕೇವಲ ಇತಿಹಾಸ ಮತ್ತು ಕೃಷಿಗೆ ಮಾತ್ರ ಪ್ರಸಿದ್ಧವಾಗಿಲ್ಲ, ಇದು ಭಕ್ತಿ, ಸಂಸ್ಕೃತಿ ಮತ್ತು ಪರಂಪರೆಯ ನಾಡಾಗಿಯೂ ಹೆಸರಾಗಿದೆ. ಇಲ್ಲಿನ ದೇವಾಲಯಗಳು ಜನರ ನಂಬಿಕೆ ಮತ್ತು ಆಧ್ಯಾತ್ಮಿಕ ಜೀವನದ ಕೇಂದ್ರಗಳಾಗಿವೆ. ಹಳೆಯ ಕಾಲದಿಂದಲೇ ಪಾವಗಡದಲ್ಲಿ ಧಾರ್ಮಿಕ ಆಚರಣೆಗಳು ಮತ್ತು ದೇವರ ಮೇಲಿನ ಭಕ್ತಿ ಜನರ ಬದುಕಿನ ಅವಿಭಾಜ್ಯ ಭಾಗವಾಗಿವೆ. ಪಾವಗಡದ ಪ್ರಸಿದ್ಧ ದೇವಾಲಯಗಳಲ್ಲಿ ವೈ.ಎನ್. ಹೊಸಕೋಟೆಯ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯ ಅತ್ಯಂತ ಪ್ರಮುಖವಾಗಿದೆ. ಈ ದೇವಾಲಯವು ತನ್ನ ಐತಿಹಾಸಿಕ ಹಿನ್ನೆಲೆ ಮತ್ತು ಭಕ್ತಿಪರ ವಾತಾವರಣದಿಂದ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ. ದೇವಾಲಯದ ಜಾತ್ರೆ ಮತ್ತು ವಿಶೇಷ ಪೂಜೆಗಳ ಸಮಯದಲ್ಲಿ ದೂರದ ಊರುಗಳಿಂದಲೂ ಜನರು ಇಲ್ಲಿ ಆಗಮಿಸುತ್ತಾರೆ. ನರಸಿಂಹ ಸ್ವಾಮಿಯ ದರ್ಶನ ಪಡೆಯುವುದರಿಂದ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂಬ ನಂಬಿಕೆ ಜನರಲ್ಲಿ ಇದೆ. ಪಾವಗಡ ಶನಿ ಮಹಾತ್ಮ ದೇವಾಲಯವು ಭಕ್ತರ ಆರಾಧನೆಯ ಪ್ರಮುಖ ಕೇಂದ್ರವಾಗಿದೆ. ಶನಿ ದೇವರ ಕೃಪೆ ದೊರೆಯಲಿ ಎಂಬ ಆಶಯದಿಂದ ಅನೇಕ ಭಕ್ತರು ಇಲ್ಲಿ ಪೂಜೆ ಸಲ್ಲಿಸುತ್ತಾರೆ. ಶನಿವಾರದ ದಿನಗಳಲ್ಲಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಜಾತ್ರೆಯ ಸಮಯದಲ್ಲಿ ದೇವಾಲಯದ ಸುತ್ತಲಿನ ಪ್ರದೇಶ ಜನಸಂದಣಿಯಿಂದ ತುಂಬಿರುತ್ತದೆ. ಪಾವಗಡದ ಹಬ್ಬಗಳು ಮತ್ತು ಜಾತ್ರೆಗಳು ಗ್ರಾಮೀಣ ಜೀವನದ ಸೊಬಗನ್ನು ತೋರಿಸುತ್ತವೆ. ದೇವಾಲಯಗಳ ಹಬ್ಬಗಳನ್ನು ಭಕ್ತಿ, ಸಂಗೀತ, ನೃತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಂಭ್ರಮದಿಂದ ಆಚರಿಸಲಾಗುತ್ತದೆ. ಊರಿನ ಜನರು ಎಲ್ಲ ಭೇದಭಾವಗಳನ್ನು ಮರೆತು ಒಟ್ಟಾಗಿ ಹಬ್ಬಗಳಲ್ಲಿ ಭಾಗವಹಿಸುತ್ತಾರೆ. ರಥೋತ್ಸವ, ಭಜನೆ, ಹರಕೆ ಮತ್ತು ಗ್ರಾಮೀಣ ಕ್ರೀಡೆಗಳು ಹಬ್ಬಗಳ ಪ್ರಮುಖ ಆಕರ್ಷಣೆಯಾಗಿವೆ. ರಾತ್ರಿ ವೇಳೆ ನಡೆಯುವ ಜನಪದ ಹಾಡುಗಳು ಮತ್ತು ನಾಟಕಗಳು ಗ್ರಾಮೀಣ ಸಂಸ್ಕೃತಿಯ ವೈಭವವನ್ನು ಪ್ರತಿಬಿಂಬಿಸುತ್ತವೆ. ಪಾವಗಡದ ಭಾಷೆ ಮತ್ತು ಸಂಸ್ಕೃತಿಯಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳ ಸಂಪ್ರದಾಯಗಳ ಸುಂದರ ಮಿಶ್ರಣ ಕಾಣಬಹುದು. ಇಲ್ಲಿ ಮುಖ್ಯವಾಗಿ ಕನ್ನಡ ಮತ್ತು ತೆಲುಗು ಭಾಷೆಗಳು ಮಾತನಾಡಲಾಗುತ್ತವೆ. ಗಡಿಭಾಗದ ಪ್ರದೇಶವಾಗಿರುವುದರಿಂದ ಎರಡು ಭಾಷೆಗಳ ಪ್ರಭಾವ ಇಲ್ಲಿನ ಜನರ ಮಾತು, ಸಂಸ್ಕೃತಿ ಮತ್ತು ಜೀವನ ಶೈಲಿಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಜನಪದ ಹಾಡುಗಳು, ಡೊಳ್ಳು ಕುಣಿತ, ಗ್ರಾಮೀಣ ನಾಟಕಗಳು ಮತ್ತು ಹಬ್ಬಗಳ ಆಚರಣೆಗಳು ಪಾವಗಡದ ಸಾಂಸ್ಕೃತಿಕ ಜೀವನವನ್ನು ಶ್ರೀಮಂತಗೊಳಿಸುತ್ತವೆ. ಮದುವೆಗಳು, ಜಾತ್ರೆಗಳು ಮತ್ತು ಹಬ್ಬಗಳ ಸಮಯದಲ್ಲಿ ಸಾಂಪ್ರದಾಯಿಕ ಸಂಗೀತ ಮತ್ತು ನೃತ್ಯಗಳಿಗೆ ವಿಶೇಷ ಸ್ಥಾನವಿದೆ. ಇಲ್ಲಿನ ಜನರು ತಮ್ಮ ಸಂಸ್ಕೃತಿಯನ್ನು ತಲೆಮಾರಿನಿಂದ ತಲೆಮಾರಿಗೆ ಕಾಪಾಡಿಕೊಂಡು ಬಂದಿದ್ದಾರೆ. ಪಾವಗಡದ ಆಹಾರ ಪದ್ಧತಿಯಲ್ಲಿಯೂ ಗ್ರಾಮೀಣ ಬದುಕಿನ ಸರಳತೆ ಮತ್ತು ಪರಂಪರೆ ಕಾಣುತ್ತದೆ. ರಾಗಿ ಮುದ್ದೆ, ಜೋಳದ ರೊಟ್ಟಿ, ಸಿರಿಧಾನ್ಯಗಳಿಂದ ತಯಾರಿಸಲಾದ ಆಹಾರಗಳು ಇಲ್ಲಿನ ಜನರ ದೈನಂದಿನ ಜೀವನದ ಭಾಗವಾಗಿವೆ. ಕೃಷಿಯೊಂದಿಗೆ ಬೆಸೆದುಕೊಂಡಿರುವ ಈ ಆಹಾರ ಪದ್ಧತಿ ಆರೋಗ್ಯಕರ ಜೀವನ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. ಇಂದು ಕಾಲ ಬದಲಾಗುತ್ತಿದ್ದರೂ ಪಾವಗಡದ ಜನರು ತಮ್ಮ ಭಾಷೆ, ಸಂಸ್ಕೃತಿ ಮತ್ತು ಧಾರ್ಮಿಕ ಪರಂಪರೆಯನ್ನು ಹೆಮ್ಮೆಯಿಂದ ಉಳಿಸಿಕೊಂಡಿದ್ದಾರೆ. ದೇವಾಲಯಗಳ ಘಂಟಾನಾದ, ಜನಪದ ಹಾಡುಗಳ ಸೊಗಸು ಮತ್ತು ಹಬ್ಬಗಳ ಸಂಭ್ರಮ ಪಾವಗಡದ ಸಾಂಸ್ಕೃತಿಕ ಬದುಕಿಗೆ ಜೀವ ತುಂಬುತ್ತವೆ. ಕಾಲಕ್ರಮೇಣ ಪಾವಗಡದಲ್ಲಿ ಶಾಲೆಗಳು, ಕಾಲೇಜುಗಳು, ರಸ್ತೆಗಳು ಮತ್ತು ಸರ್ಕಾರಿ ಸೌಲಭ್ಯಗಳು ಅಭಿವೃದ್ಧಿಗೊಂಡಿವೆ. ಇಲ್ಲಿನ ಅನೇಕ ವಿದ್ಯಾರ್ಥಿಗಳು ಇಂದು ಬೆಂಗಳೂರು, ತುಮಕೂರು ಹಾಗೂ ವಿದೇಶಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಪಾವಗಡವು ತನ್ನ ಭಾರೀ ಸೌರ ವಿದ್ಯುತ್ ಯೋಜನೆಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿದೆ. ಈ ಯೋಜನೆಯನ್ನು ಪಾವಗಡ ಸೌರ ಉದ್ಯಾನ ಎಂದು ಕರೆಯಲಾಗುತ್ತದೆ. ಇಂದು ಪಾವಗಡವು ಕೇವಲ ತನ್ನ ಇತಿಹಾಸ, ಕೋಟೆಗಳು ಮತ್ತು ಕೃಷಿಗೆ ಮಾತ್ರ ಪ್ರಸಿದ್ಧವಾಗಿಲ್ಲ, ಅದು ಆಧುನಿಕ ಅಭಿವೃದ್ಧಿ ಮತ್ತು ನವೀಕರಿಸಬಹುದಾದ ಶಕ್ತಿಯ ಕ್ಷೇತ್ರದಲ್ಲಿಯೂ ವಿಶ್ವದ ಗಮನ ಸೆಳೆದಿದೆ. ಪಾವಗಡದಲ್ಲಿ ನಿರ್ಮಿಸಲಾದ ಭಾರೀ ಸೌರ ಉದ್ಯಾನವು ಕರ್ನಾಟಕದ ಹೆಮ್ಮೆಯ ಯೋಜನೆಯಾಗಿ ಗುರುತಿಸಿಕೊಂಡಿದೆ. ಒಣಭೂಮಿ ಮತ್ತು ಕಡಿಮೆ ಮಳೆಯ ಪ್ರದೇಶವಾಗಿದ್ದ ಪಾವಗಡ ಇಂದು ಸೌರಶಕ್ತಿಯ ಮೂಲಕ ಹೊಸ ಭವಿಷ್ಯವನ್ನು ಕಟ್ಟಿಕೊಳ್ಳುತ್ತಿದೆ. ಪಾವಗಡ ಸೌರ ಉದ್ಯಾನವು ವಿಶ್ವದ ಅತಿದೊಡ್ಡ ಸೌರ ಉದ್ಯಾನಗಳಲ್ಲಿ ಒಂದಾಗಿದೆ.
ಸಾವಿರಾರು ಎಕರೆ ಪ್ರದೇಶದಲ್ಲಿ ಹರಡಿರುವ ಈ ಯೋಜನೆಯಲ್ಲಿ ಅನೇಕ ಸೌರ ಫಲಕಗಳನ್ನು ಅಳವಡಿಸಲಾಗಿದೆ. ಪ್ರತಿದಿನ ಸೂರ್ಯನ ಬೆಳಕಿನಿಂದ ವಿದ್ಯುತ್ ಉತ್ಪಾದನೆ ನಡೆಯುತ್ತಿದ್ದು, ಇದು ಪರಿಸರ ಸ್ನೇಹಿ ಶಕ್ತಿಯ ಪ್ರಮುಖ ಮೂಲವಾಗಿದೆ. ಕಲ್ಲು ಮತ್ತು ಬಿಸಿಲಿನಿಂದ ಪ್ರಸಿದ್ಧವಾಗಿದ್ದ ಈ ಭೂಮಿ ಇಂದು ಶಕ್ತಿಯ ಉತ್ಪಾದನಾ ಕೇಂದ್ರವಾಗಿ ರೂಪಾಂತರಗೊಂಡಿದೆ. ಈ ಯೋಜನೆಯಿಂದ ನವೀಕರಿಸಬಹುದಾದ ಶಕ್ತಿಯ ಉತ್ಪಾದನೆ ಹೆಚ್ಚಾಗಿದೆ. ಕಲ್ಲಿದ್ದಲು ಮತ್ತು ಇಂಧನಗಳ ಬಳಕೆಯನ್ನು ಕಡಿಮೆ ಮಾಡಿ ಸ್ವಚ್ಛ ಶಕ್ತಿಯನ್ನು ಉತ್ಪಾದಿಸುವಲ್ಲಿ ಪಾವಗಡ ಸೌರ ಉದ್ಯಾನ ಮಹತ್ವದ ಪಾತ್ರ ವಹಿಸಿದೆ. ಇದರಿಂದ ಪರಿಸರ ಸಂರಕ್ಷಣೆಗೆ ಸಹಕಾರ ದೊರೆತಿದ್ದು, ಭವಿಷ್ಯದ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉಳಿಸುವ ದಾರಿಯೂ ನಿರ್ಮಾಣವಾಗಿದೆ. ಸೌರ ಉದ್ಯಾನದಿಂದ ಪಾವಗಡದ ಜನರಿಗೆ ಉದ್ಯೋಗಾವಕಾಶಗಳು ಹೆಚ್ಚಾಗಿವೆ. ನಿರ್ಮಾಣ ಕಾಮಗಾರಿಗಳಿಂದ ಹಿಡಿದು ನಿರ್ವಹಣಾ ಕೆಲಸಗಳವರೆಗೆ ಅನೇಕ ಜನರಿಗೆ ಉದ್ಯೋಗ ದೊರೆತಿದೆ. ಇದರಿಂದ ಸ್ಥಳೀಯ ಜನರ ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ಬದಲಾವಣೆ ಕಂಡುಬಂದಿದೆ. ರಸ್ತೆ, ಸಾರಿಗೆ ಮತ್ತು ಇತರ ಮೂಲಸೌಕರ್ಯಗಳ ಅಭಿವೃದ್ಧಿಗೂ ಈ ಯೋಜನೆ ಕಾರಣವಾಗಿದೆ. ಒಮ್ಮೆ ಬರಭೂಮಿ ಮತ್ತು ರೈತರ ಸಂಕಷ್ಟಗಳಿಂದ ಮಾತ್ರ ಗುರುತಿಸಿಕೊಂಡಿದ್ದ ಪಾವಗಡ ಇಂದು ಜಾಗತಿಕ ಮಟ್ಟದಲ್ಲಿ ಹೆಸರು ಪಡೆದಿದೆ. ಭಾರತದ ವಿವಿಧ ರಾಜ್ಯಗಳಷ್ಟೇ ಅಲ್ಲ, ವಿದೇಶಗಳಲ್ಲಿಯೂ ಪಾವಗಡ ಸೌರ ಉದ್ಯಾನದ ಬಗ್ಗೆ ಚರ್ಚೆಯಾಗುತ್ತಿದೆ. ಇದು ಪಾವಗಡದ ಜನರಿಗೆ ಹೆಮ್ಮೆಯ ವಿಷಯವಾಗಿದೆ. ಪಾವಗಡವು ಕೇವಲ ಒಂದು ತಾಲ್ಲೂಕು ಮಾತ್ರವಲ್ಲ, ಅದು ಇತಿಹಾಸ, ರೈತರು, ಸಾಹಸ, ದೇವಾಲಯಗಳು ಮತ್ತು ಅಭಿವೃದ್ಧಿಯ ನಾಡಾಗಿದೆ. ಪುರಾತನ ಕೋಟೆಗಳ ವೈಭವದಿಂದ ಹಿಡಿದು ಆಧುನಿಕ ಸೌರ ಉದ್ಯಾನದ ಅಭಿವೃದ್ಧಿವರೆಗೆ ಪಾವಗಡವು ಸಂಪ್ರದಾಯ ಮತ್ತು ಪ್ರಗತಿಯನ್ನು ಸುಂದರವಾಗಿ ಜೋಡಿಸಿಕೊಂಡಿದೆ. ಹಳೆಯ ಸಂಸ್ಕೃತಿಯನ್ನು ಉಳಿಸಿಕೊಂಡು ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರುವ ಪಾವಗಡ ಇಂದು ಕರ್ನಾಟಕದ ಅಭಿವೃದ್ಧಿಯ ಪ್ರತೀಕವಾಗಿ ನಿಂತಿದೆ.